ತಂಗಾಳಿ ಬೀಸಿದಾಗ ಹೂವಾಯಿತು ಈ ಮನ. ಸಂಚಿಕೆ 63. ಅಂದು ಸ್ತುತಿ ಸ್ನೇಹಳ ಮನೆಗೆ ಹೊರಟಿದ್ದಳು. ಖ್ಯಾತಿಯ ಮನೆಯಲ್ಲಿ ಪೂಜೆ ನಡೆದ ದಿನದ ನಂತರ ಅವಳನ್ನು ಭೇಟಿಯಾಗಿರಲಿಲ್ಲ. ಪ್ರಮೋದ್ ಬಗ್ಗೆ ಸ್ನೇಹಳ ಅಭಿಪ್ರಾಯವೇನು ಎಂಬುದು ಸಹ ತಿಳಿಸಿರಲಿಲ್ವಲ್ಲ ಅವಳು. ಆ ವಿಷಯದ ಬಗ್ಗೆ ಸ್ನೇಹಳ ಬಳಿ ಮಾತನಾಡಬೇಕಿತ್ತು ಅವಳು. ಅಂದಿನ ದಿನದ ನಂತರ ಪ್ರಮೋದ್ ಸಹ ಸ್ತುತಿಗೆ ಕರೆ ಮಾಡಿರಲಿಲ್ಲ. ಒತ್ತಾಯಪೂರ್ವಕವಾಗಿ ಒಬ್ಬರ ಮನವನ್ನು ಗೆಲ್ಲಲಾಗದು ಎಂಬುದನ್ನು ಚೆನ್ನಾಗಿ ಅರಿತಿದ್ದವ ಚಿಕ್ಕ ಹುಡುಗನಲ್ಲ ಈಗ. ಜೀವನ ಕಲಿಸಿದ ಪಾಠದ ಜೊತೆಗೆ ವಯಸ್ಸಿಗೆ ತಕ್ಕ ಪ್ರಬುದ್ಧತೆಯೂ ಇದೆ ಅವನಿಗೆ. ಆದುದರಿಂದಲೇ ಮತ್ತೆ ಮತ್ತೆ ಅವನಾಗಿ ಆ ವಿಷಯದ ಬಗ್ಗೆ ಮಾತನಾಡಲಾರ. ಸ್ನೇಹಳ ಮನೆಗೆ ಹೋಗುವ ದಾರಿಯಲ್ಲಿ ಪಾರ್ಕಿನ ಬಳಿ ಆಕರ್ಷ್ನನ್ನು ಕಂಡವಳಿಗೆ ಅವನನ್ನು ಎಲ್ಲೋ ನೋಡಿದ ನೆನಪು. ಆದರೆ ಎಲ್ಲಿ ಎಂಬುದು ಆ ಕ್ಷಣ ನೆನಪಾಗಲಿಲ್ಲ ಅವಳಿಗೆ. ಅವನನ್ನೇ ದಿಟ್ಟಿಸಿದಳು. ಅದು ಅವನ ಗಮನಕ್ಕೂ ಬಂತು. ಏನು ಎಂಬಂತೆ ಹುಬ್ಬೇರಿಸಿದ. ಏನು ಹೇಳುವುದು ಎಂದು ತಿಳಿಯದೆ ಕೈ ಹಿಸುಕಿಕೊಂಡವಳು ನಿಜ ಹೇಳದಿದ್ದರೆ ತಾನು ಅವನ ಬಗ್ಗೆ ಏನಾದರೂ ಭಾವನೆ ಹೊಂದಿರುವೆ ಎಂದು ಅವನು ತಪ್ಪು ತಿಳಿದರೆ ಎಂದನಿಸಿ, ನಿಮ್ಮನ್ನು ಎಲ್ಲೋ ನೋಡಿದ್ದೀನಿ, ಆದರೆ ಎಲ್ಲಿ ಅಂತ ನೆನಪಾಗ್ತಿಲ್ಲ, ಅದಕ್ಕೆ ನಿಮ್ಮನ್ನು ನೋಡ್ತಿದ್ದೆ ಎಂದಳು. ಹೌದಾ, ಇರಬಹುದೇನೋ. ನಾನು ಈ ದಾರಿಯಾಗಿ ಹೋಗ್ತಾ ಇರ್ತೀನಿ ಎಂದವ. ನಾನು ಆಕರ್ಷ್ ಅಂತ. ನಿಮ್ಮ ಹೆಸರು ಎಂದು ಕೇಳಿದ. ಅವನ ಕಡೆಗೆ ಉರಿಗಣ್ಣಿನಿಂದ ನೋಡಿದವಳು, ನನ್ನ ಹೆಸರು ನಿಮ್ಗ್ಯಾಕೆ ಎಂದಳು ಕೋಪದಿಂದ. ನೋಡ್ರಿ, ಇದೇ ನಿಮ್ಮ ಹುಡುಗಿಯರ ಪ್ರಾಬ್ಲಮ್. ನೀವು ನಮ್ಮನ್ನು ನೋಡಬಹುದು, ಎಲ್ಲೋ ಮೊದಲು ನೋಡಿದ್ದೀನಿ ಅಂತ ಹೇಳಬಹುದು. ನಾವು ನಿಮ್ಮ ಮಾತನ್ನು ನಂಬ್ತೀವಿ. ಅದೇ ನಿಮ್ಮ ಜಾಗದಲ್ಲಿ ನಾನಿದ್ದು ನೀವು ಹೇಳಿದ ಸೇಮ್ ಡೈಲಾಗ್ನ ನಾನು ಹೇಳಿದಿದ್ರೆ ನೀವು ನನ್ನ ಮಾತನ್ನು ನಂಬ್ತಿದ್ರಾ? ದೊಡ್ಡ ರಂಭ ಮಾಡ್ತಿರ್ಲಿಲ್ವಾ ಎಂದವ. ಅವತ್ತು ಹೀಗೆ ಆಗಿದ್ದು. ನಿಮ್ಮ ಥರನೇ ಒಬ್ಬಳು ಹುಡುಗಿ. ನಿಮ್ಮನ್ನು ನಾನು ಎಲ್ಲೋ ನೋಡಿದ್ದೀನಿ ಅಂತ ನಾನು ಹೇಳಿದಾಗ ನನ್ನ ಮಾತನ್ನು ನಂಬಲಿಲ್ಲ. ನಾನೇನೋ ಡವ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ಳು ಎಂದ ಖ್ಯಾತಿಯನ್ನು ನೆನೆದು. ಅವನ ಮಾತು ಕೇಳಿದವಳಿಗೆ ತಕ್ಷಣ ನೆನಪಾಯಿತು. ಅಂದು ತಾನು ಅಕ್ಕನ ಜೊತೆ ನೋಡಿದ ಹುಡುಗ ಇವನೇ ಇರಬಹುದಾ ಎಂದು. ಆದರೆ ಅವಳ ಮೊಬೈಲ್ನಲ್ಲಿ ಆ ಫೋಟೋ ಇರಲಿಲ್ಲ. ನಿಮಗೆ ಖ್ಯಾತಿ ಪರಿಚಯನಾ ಎಂದು ಕೇಳಿದಳು ತನ್ನ ಅನುಮಾನವನ್ನು ಬಗೆಹರಿಸುವ ಸಲುವಾಗಿ. ಅವಳ ಮಾತಿಗೆ ಬೆರಗಾದವ, ನಾನು ಇಷ್ಟು ಹೊತ್ತು ಮಾತಾಡಿದ್ದು ಅವಳ ಬಗ್ಗೆನೇ ಎಂದವ. ನೀವು ಖ್ಯಾತಿಗೆ ಏನಾಗಬೇಕು ಎಂದು ಪ್ರಶ್ನಿಸಿದ. ಅವಳ ತಂಗಿ ನಾನು. ನೀವಿಬ್ಬರು ಫ್ರೆಂಡ್ಸಾ ಎಂದು ಕೇಳಿದಳು. ಹಾಂ ಹೌದು, ನಾನು ಅವಳ ಫ್ರೆಂಡ್. ಹೀಗೆ ನೋಡಿ ಪರಿಚಯವಾಗಿ ಆಮೇಲೆ ಫ್ರೆಂಡ್ಸ್ ಆದ್ವಿ. ಜೊತೆಯಲ್ಲಿ ಓದಿದವರೇನಲ್ಲ ಬಿಡಿ ಎಂದ. ಮತ್ತೆ ನಿಮ್ಮನ್ನು ಅಕ್ಕನ ಮದುವೆಯಲ್ಲಿ ನೋಡಲಿಲ್ವಲ್ಲ? ನಿಮ್ಮ ಅಕ್ಕ ನನ್ನನ್ನು ಮದುವೆಗೆ ಕರೀಲೇ ಇಲ್ಲ. ಹೌದಾ, ಯಾಕೆ? ನನ್ನ ನಂಬರ್ ಇರಲಿಲ್ಲ ಅವಳ ಬಳಿ. ವಾಟ್, ಫ್ರೆಂಡ್ಸ್ ಅಂತ ಹೇಳಿದ್ರಿ, ಮೊಬೈಲ್ ನಂಬರ್ ಗೊತ್ತಿಲ್ವಾ ಎಂದಳು. ಹೇಳಿದ್ನಲ್ವಾ ಮಿಸ್ ಸ್ತುತಿ, ನಿಮ್ಮ ಅಕ್ಕ ನಾನು ಹೀಗೆ ನೋಡಿ ಪರಿಚಯ, ಆಮೇಲೆ ಫ್ರೆಂಡ್ಸ್ ಆದ್ವಿ. ಮೊಬೈಲ್ ನಂಬರ್ ಕೇಳೋದಕ್ಕೆ ಇಬ್ಬರಿಗೂ ನೆನಪಾಗಲಿಲ್ಲ ಎಂದವ. ಹೌದು, ಎಲ್ಲಿ ನಿಮ್ಮ ಅಕ್ಕ? ತುಂಬ ದಿನ ಆಯಿತು ನೋಡಿ ಎಂದು ಪ್ರಶ್ನಿಸಿದ. ಅವಳು ಭಾವನ ಜೊತೆ ಊರಿಗೆ ಹೋಗಿದ್ದಾಳೆ. ಹೌದಾ, ಯಾವ ಊರು? ಅದೆಲ್ಲ ಗೊತ್ತಿಲ್ಲ. ಇನ್ಯಾವಾಗ ಬರೋದವಳು? ಏನೂ ಗೊತ್ತಿಲ್ಲ ನನಗೆ. ನನ್ನ ಬಳಿ ಯಾರೂ ಏನೂ ಹೇಳಲಿಲ್ಲ. ಅವಳ ಜೊತೆ ಮಾತಾಡದೆ ತುಂಬ ದಿನಗಳಾಯಿತು. ಅವಳ ಮೊಬೈಲ್ ಕೂಡ ಸ್ವಿಚ್ ಆಫ್ ಬರ್ತಿದೆ. ಅಪ್ಪ ಅಮ್ಮನನ್ನು ಕೇಳಿದರೆ ಅವರು ಕೂಡ ಏನೂ ಹೇಳ್ತಿಲ್ಲ. ಬೇಸರದಿಂದ ನುಡಿದಳು. ವಾಟ್, ನೀವು ಹೇಳೋದು ನೋಡಿದರೆ ನಿಮ್ಮ ಅಕ್ಕ ಭಾವನ ಜೊತೆ ಊರಿಗೆ ಹೋಗಿದ್ರೆ ಹಿಂದೆ ಏನೋ ರಹಸ್ಯವಿದೆ ಅಂತ ಅನಿಸುತ್ತೆ. ಆಕರ್ಷ್ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಾಗ ನನಗೂ ಹಾಗೆ ಅನಿಸ್ತು, ಆದರೆ ಯಾರ ಬಳಿ ಕೇಳೋದು ಎಂದಳು. ನಿಮ್ಮ ಭಾವನ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರೂ ಪರಿಚಯ ಇಲ್ವಾ ನಿಮಗೆ? ಖ್ಯಾತಿಯ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು ಅವನು. ಅದಕ್ಕಾಗಿಯೇ ಅವಸರಿಸುತ್ತಿದ್ದ. ಭಾವನ ಫ್ರೆಂಡ್ ಪರಿಚಯವಿದೆ ಎಂದಳು ಪ್ರಮೋದ್ನ ನೆನೆದು. ಹಾಗಾದರೆ ಬೇಗ ಅವರಿಗೆ ಕಾಲ್ ಮಾಡಿ ವಿಚಾರಿಸಿ. ಅದೆಲ್ಲ ನಾನು ಯಾವಾಗಲೂ ವಿಚಾರಿಸಿದ್ದೆ, ಅವರಿಗೂ ಗೊತ್ತಿಲ್ಲ ಅಂತ ಹೇಳಿದರು. ಇವಾಗ ಹೇಗೆ ತಿಳ್ಕೊಳ್ಳೋದು? ತುಸು ಆತಂಕದಿಂದ ಕೇಳಿದ. ನಮ್ಮ ಅಕ್ಕನ ಬಗ್ಗೆ ನಿಮ್ಗ್ಯಾಕೆ ಇಷ್ಟೊಂದು ಕಾಳಜಿ? ಹುಬ್ಬೇರಿಸಿದಳು. ಕಾಳಜಿ ಇರುತ್ತೆ ಮಿಸ್ ಸ್ತುತಿ, ಬಿಕಾಸ್ ಶೀ ಈಸ್ ಮೈ ಫ್ರೆಂಡ್. ನನಗೆ ಅವಳ ಸೇಫ್ಟಿ ಮುಖ್ಯ ಎಂದ.
ಅವಳು ಅವಳ ಗಂಡನ ಜೊತೆ ಇದ್ದಾಳೆ ಅಂದಮೇಲೆ ಸೇಫ್ ಆಗಿರ್ತಾಳೆ, ಯು ಡೋಂಟ್ ವರಿ. ಸ್ವಲ್ಪ ದಿನದ ಹಿಂದೆ ಅವಳನ್ನು ಕಿಡ್ನ್ಯಾಪ್ ಮಾಡಲು ನೋಡಿದ ವಿಷಯ ಮರೆತು ಹೋಯ್ತಾ? ಕೋಪದಲ್ಲಿ ಅಬ್ಬರಿಸಿದ. ಏನಂದೆ? ಅಕ್ಕನನ್ನು ಕಿಡ್ನ್ಯಾಪ್ ಮಾಡಲು ನೋಡಿದ್ರಾ? ಯಾರು? ಗೊಂದಲದಿಂದ ಕೇಳಿದಳು. ಅವಳಿಗೆ ಆ ವಿಷಯದ ಬಗ್ಗೆ ಅರಿವಿರಲಿಲ್ಲವಲ್ಲ. ಗೋಪಿನಾಥ್ ದಂಪತಿಗಳು ಆ ವಿಷಯವನ್ನು ಮನೆಯಲ್ಲಿ ಯಾರಿಗೂ ಹೇಳಿರಲಿಲ್ಲ. ಅಂದರೆ ಅವತ್ತು ಅಕ್ಕನ ಹಣೆಯಲ್ಲಿದ್ದ ಗಾಯ ಅವಳನ್ನು ಕಿಡ್ನ್ಯಾಪ್ ಮಾಡಲು ಬಂದವರು ಮಾಡಿದ್ದ ಎಂದು ಪ್ರಶ್ನಿಸಿದಳು. ಅಂದು ಖ್ಯಾತಿ ಮನೆಗೆ ಬಂದಾಗ ಅವಳ ಹಣೆಯಲ್ಲಿ ಗಾಯವಿತ್ತಲ್ಲ. ಗಾಯ ಹೇಗಾಯಿತು ಎಂದು ಕೇಳಿದಾಗ ಮಾತು ಮರೆಸುವಲ್ಲಿ ಯಶಸ್ವಿಯಾಗಿದ್ದಳು ಖ್ಯಾತಿ. ಆಕರ್ಷ್ಗೆ ಏನು ಹೇಳಬೇಕೆಂದು ತಿಳಿಯದಾಯಿತು. ನನಗೆ ಲೇಟ್ ಆಗ್ತಿದೆ ಬಾಯ್ ಎಂದು ಹೊರಟೇ ಬಿಟ್ಟ. ಇನ್ನೂ ಸ್ವಲ್ಪ ಹೊತ್ತು ಅಲ್ಲಿದ್ದರೆ ಸ್ತುತಿ ಅವನ ಬಾಯಿ ಬಿಡಿಸುವಳು ಎಂದು ಖಾತ್ರಿಯಾಗಿತ್ತು ಅವನಿಗೆ. ಇವನು ನನ್ನಿಂದ ಏನೋ ವಿಷಯವನ್ನು ಮುಚ್ಚಿಡ್ತಿದ್ದಾನೆ. ಇನ್ನೊಮ್ಮೆ ಸಿಗಲಿ, ಆಗ ಸತ್ಯ ಏನು ಅಂತ ತಿಳಿಯಲೇಬೇಕು ಎಂದುಕೊಂಡವಳು ಸ್ನೇಹಳ ಮನೆಯ ದಾರಿ ಹಿಡಿದಳು. ಆಕಾಶ ನೀಲಿ ಬಣ್ಣದ ಪ್ಲೇನ್ ಟೀ ಶರ್ಟ್ ಹಾಗೂ ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿ ಬಂದವನನ್ನೇ ಎವೆ ಇಕ್ಕದೆ ನೋಡಿದಳು ಖ್ಯಾತಿ. ಅಂದು ಅವನು ಕೊಂಚ ಬದಲಾಗಿದ್ದ. ಕಣ್ಣಿಗೆ ಕನ್ನಡಕ ಧರಿಸಿರಲಿಲ್ಲ. ನಾನು ಮೊದಲ ಬಾರಿ ಇವನನ್ನು ಕಂಡಾಗ ಹೀಗೇ ಇದ್ದ ಇವನು. ಅವತ್ತು ಕೂಡ ಕಣ್ಣಿಗೆ ಕನ್ನಡಕ ಧರಿಸಿರಲಿಲ್ಲ ಎಂದುಕೊಂಡವಳಿಗೆ ವಾಸ್ತವದ ಅರಿವಿರಲಿಲ್ಲ. ಅವನ ಮೇಲಿರುವ ಕೋಪದ ನೆನಪು ಸಹ ಇರಲಿಲ್ಲ. ನಾನಿವತ್ತು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಿದ್ದೀನಿ ಅಲ್ವಾ ಎಂದಾಗ ಕೀಲಿಕೊಟ್ಟ ಗೊಂಬೆಯಂತೆ ಹೌದು ಎಂಬಂತೆ ತಲೆಯಾಡಿಸಿದವಳು ಆಜ್ಞಾಳ ಕಿಲಕಿಲ ನಗುವಿನ ಸದ್ದು ಕೇಳಿ ವಾಸ್ತವಕ್ಕೆ ಬಂದಳು. ಇಬ್ಬರ ಕೋಳಿ ಜಗಳ ನೋಡಿ ರೂಢಿಯಾಗಿತ್ತು ಆಜ್ಞಾಳಿಗೆ. ಇಂದು ಖ್ಯಾತಿ ಅದ್ರತ್ನತ್ತ ಮೆಚ್ಚುಗೆಯ ನೋಟ ಬೀರಿದ್ದು ಅವಳಿಗೆ ಖುಷಿಯ ವಿಷಯವೇ. ದೊಡ್ಡ ಸುರಸುಂದರಾಂಗ ನೀನು, ಹ್ಯಾಂಡ್ಸಮ್ ಅಲ್ಲ ಹ್ಯಾಂಡ್ಫುಲ್ ಎಂದು ಮುಖ ತಿರುಗಿಸಿದಳು. ಅವಳ ಮಾತಿಗೆ ನಕ್ಕವ ತುಂಬ ಮುದ್ದಾಗಿ ಕಾಣ್ತಿದ್ಯಾ ಎಂದು ಅವಳ ಕೆನ್ನೆ ಹಿಂಡಿದ. ಅವನ ಚರ್ಯೆಗೆ ಅವಕ್ಕಾದವಳು ಚಕ್ಕುಲಿ ಅಂಗಡಿಯವನಿಗೆ ಏನೋ ಆಗಿದೆ, ವಿಚಿತ್ರವಾಗಿ ಆಡ್ತಿದ್ದಾನೆ ಎಂದುಕೊಂಡು ಮನೆಯ ಹೊರಗೆ ಬಂದಾಗ ಅದ್ರತ್ ಹೊಸ ಬೈಕಿನಲ್ಲಿ ಹೋಗುವುದನ್ನು ಕಂಡಳು. ಅತ್ತೆ, ಆ ಬೈಕ್? ಅಚ್ಚರಿಯಿಂದ ಕೇಳಿದವಳಿಗೆ ಅವನಿಗೆ ಬೈಕ್ ಕ್ರೇಜ್ ಸ್ವಲ್ಪ ಜಾಸ್ತಿ, ಹೊಸ ಬೈಕ್ ತಗೊಂಡಿದ್ದಾನೆ ನೋಡು ಎಂದು ನಕ್ಕಾಗ ನನ್ನ ದೇವು ಈಗ ಮೊದಲಿನ ಥರ ಆಗಿದ್ದಾನೆ, ಅವನು ಹಾಗಿದ್ರೇ ಬ್ಯೂಟಿಫುಲ್ ಎಂದರು ಶಾಂತದುರ್ಗಾರವರು. ನಮ್ಮ ದೇವು ಎಷ್ಟು ಇಯರ್ ಆಫ್ಟರ್ ಇಷ್ಟು ಹ್ಯಾಪಿಯಾಗಿರುವುದನ್ನು ಸಿಹಿ ಮಾಡ್ತಿದ್ದೀವಿ, ಶಾಂತದುರ್ಗಾರವರು ಖುಷಿಯಿಂದ ಹೇಳುತ್ತಿದ್ದಾರೆ. ಅವನ ಮಡದಿ ಅವನನ್ನು ಅಗಲಿದ ನಂತರ ಅವನು ಖುಷಿಯಾಗಿರಲಿಲ್ಲ ಎಂದನಿಸುತ್ತದೆ ಎಂದುಕೊಂಡಳು ಖ್ಯಾತಿ. ಆ ಐ ಗ್ಲಾಸು ನಮ್ಮ ದೇವುಗೆ ಬ್ಯೂಟಿಫುಲ್ ಕಾಣುವುದಿಲ್ಲ, ಈಗ ನೋಡು ಹೇಗೆ ಕಾಣ್ತಿದ್ದಾನೆ. ಮೊಮ್ಮಗನನ್ನು ಮನಸಾರೆ ಹೊಗಳಿದರು. ಮಮ್ಮಿ ಕೂಡ ಇವತ್ತು ಪಪ್ಪನನ್ನು ನೋಡ್ತಾನೆ ನಿಂತಿದ್ರು. ಪುಟ್ಟ ಆಜ್ಞೆ ಹೇಳಿದಾಗ ಖ್ಯಾತಿಗೆ ತುಸು ನಾಚಿಕೆ ಎನಿಸಿ ಅಲ್ಲಿ ನಿಲ್ಲದೆ ನಡೆದಳು. ಅತ್ತೆ ಸೊಸೆ ಇಬ್ಬರು ಅವಳು ಹೋದತ್ತ ನೋಡುತ್ತಾ ನಗು ಬೀರಿದರು. ಮುಂದುವರಿಯುವುದು.